ಸೊ ಇವತ್ತು ನಾನು ಪನ್ನೀರ್ ಫ್ರೈನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್. ಸೊ ನನಗೆ ಗೊತ್ತಿರುವಂಥ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಪನ್ನೀರನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಯಾವ ಥರ ಬರುತ್ತೆ ಏನೋ, ಬಟ್ ಆದ್ರೂ ಒಂದು ಸಲ ನೋಡೋಣ ಅಂದ್ಬಿಟ್ಟು ನನಗೆ ಗೊತ್ತಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೋಡೋಣ. ಸೇಮ್ ಕಬಾಬಿ ಹಾಕೋ ಇಂಗ್ರೀಡಿಯೆಂಟ್ಸ್ನೇ ಇದಕ್ಕೂ ಹಾಕೋಣ, ಟೇಸ್ಟ್ ಯಾವ ಥರ ಬರುತ್ತೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಮಸಾಲೆ ಏನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ 1 ಟೀ ಸ್ಪೂನ್ ಅಷ್ಟು, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಖಾರದ ಪುಡಿ, ಸ್ವಲ್ಪ ಚಿಕನ್ ಪುಡಿ ಪೆಪ್ಪರ್ದು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೈದಾ ತೊಗೊಂಡಿದ್ದೀನಿ. ಇದನ್ನೆಲ್ಲ ಈಗ ಪನ್ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನಾವು. ಸೊ ಒಂದು ಪಾತ್ರೆಗೆ ಏನು ಪೌಡರ್ಗಳಿದೆಯಲ್ಲ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕೊಂಡ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಹುಳಿ ಫ್ಲೇವರ್ ಇರಬೇಕಲ್ವ, ಟೇಸ್ಟು. ಉಪ್ಪು ಖಾರ ಹುಳಿ ಇದ್ರೇ ಯಾವುದೇ ಆಗಲಿ ರುಚಿ ಬರೋದು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆಂದಕ್ಕೆ. ಸೊ ಈ ಥರ ಮಸಾಲ ರೆಡಿಯಾಗಿದೆ. ಇವಾಗ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ 1 ಅವರ್ ಇಡಬೇಕಾಗತ್ತೆ. ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಚೆನ್ನಾಗಿ ಅದು ಮ್ಯಾರಿನೇಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಷ್ಟು ಮಸಾಲ ಚೆನ್ನಾಗಿ ಹತ್ಕೊಳ್ಳುತ್ತೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಸೇಮ್ ಲೈಕ್ ಚಿಕನ್ ಕಬಾಬ್ ಥರ ಒಂಥರ ಸೇಮು. ಏನಪ್ಪ ಇದ್ರಲ್ಲಿ ಪನ್ನೀರ್ ಇದೆ, ಅದರಲ್ಲಿ ಚಿಕನ್ ಇರುತ್ತೆ ಅಷ್ಟೇ. ಸೇಮ್ ಮಸಾಲನೇ ಮೆಥಡ್, ಅದಕ್ಕೂ ಎರಡಕ್ಕೂ ಒಂದೇ ಥರನೇ. ನೋಡೋಣ, ನಾನು ಇವತ್ತು ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಸೇಮ್ ಮಸಾಲನೇ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ ಪನ್ನೀರಿಗೆ. ನೋಡೋಣ ಅಂದ್ಬಿಟ್ಟು ಇವಾಗ ಎತ್ತಿಡ್ತೀನಿ. ಸೊ ಇವಾಗ ಬಾಯ್ಲಲ್ಲಿ ಎಣ್ಣೆನ ಹಾಕಿಟ್ಟಿದ್ದೀನಿ ಬಾಣಲಿಗೆ. ಸೊ ಎಣ್ಣೆ ಕಾದಿದೆ. ಇವಾಗ ಎಲ್ಲ ನೀಟಾಗಿ ಒಂದೊಂದೇ ಪೀಸ್ನ ಎಣ್ಣೆಲೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅದು ಸ್ವಲ್ಪ ಡೀಪ್ ಫ್ರೈ ಆಗಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನೀಟಾಗಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಪೀಸ್ನ. ಸೊ ಇವಾಗ ನೀಟಾಗಿ ಈ ಥರ ಫ್ರೈ ಆಗಿದೆ. ನೋಡೋಕ್ಕೂ ತುಂಬ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾ ಇದ್ಲು. ಒಂದು 2-3 ಪೀಸನೋ ಹಾಗೆ ತಿಂದ್ಲು ಅವಳು ಇಷ್ಟಪಟ್ಟು. ಸೊ ಫೈನಲಿ ಎಲ್ಲ ರೆಡಿ ಆಗಿದೆ, ಪನ್ನೀರ್ ಫ್ರೈ ಟೈಪು. ಸೊ ಇದನ್ನು ನಾನು ಸಾಸ್ ಜೊತೆ ಟ್ರೈ ಮಾಡ್ತಿದ್ದೀನಿ. ಅಂತೂ ಮಧ್ಯಾಹ್ನ ಊಟ ಮಾಡಲಿಕ್ಕೆ ತುಂಬಾ ಕಾಡಿಸ್ತಾ ಇದ್ಲು. ಸೊ ಅದ್ರಲ್ಲಿ ಬೇರೆ ಅವಳಿಗೆ ಹೊಸ ಗೆಜ್ಜೆ ಬಂದುಬಿಟ್ಟಿದೆ. ಅವಳು ಕುಣಿತ ಇನ್ನೂ ಜೋರಾಗಿ ಆಗಿಬಿಟ್ಟಿದೆ. ಅವ್ರ ಅಜ್ಜಿ ಹೊಸ ಗೆಜ್ಜೆ ತಂದು ಕೊಟ್ಬಿಟ್ಟಿದ್ದಾರೆ. ಫುಲ್ಲು ಡ್ಯಾನ್ಸು ಅವಳದು. ಗೆಜ್ಜೆ ತೋರಿಸು, ಹೊಸ ಗೆಜ್ಜೆ ತೋರಿಸು ನಿಂದು. ಇಲ್ಲ ಬುಕ್ಕ ಗೆಜ್ಜೆ ಗೆಜ್ಜೆ ಹೊಸ ಗೆಜ್ಜೆ ಬಂದಿದೆ. ಅದು ಅಲ್ಲ ನಮ್ಮ ನನಗೆ ಕೊಡಮ್ಮ, ನಾನು ಹಾಕೊಂತೀನಿ. ನನಗೆ ಕೊಡ ಅಮ್ಮ, ಪಪ್ಪಿ ಕೊಡಮ್ಮ, ಪಪ್ಪಿ ಕೊಡಮ್ಮ. ನೀ ಮಾಡಲ್ಲ ಜಾಣಲ್ಲ. ಬರೀ ಮೇಲೆ ಹತ್ತದೆ ಕೆಲಸ, ಬರೀ ಮೇಲೆ ಹತ್ತದೆ ಮೇಲೆ ಮೆಟ್ಲನ್ನ. ಇಲ್ಲಿ ಹೊರಗೆ ಬಂದ್ರಂತೂ ಮುಂದೆ ಹಿಡಿದು ಸಾಕಾಗೋಗ. ನೋಡಿ ಹೆಂಗತ್ತ ಬೀಳ್ತೀಯಮ್ಮ. ಹಾಯಿ ಮುಗುಡು ಬೀಳ್ತೀಯ, ಬೇಡ ಬಾಯಿ ಹೇಳಿ. ಬರೀ ಕೀಟ್ಲೆ ತರ್ಲೆ ಹನಿಮಾ ಎಲ್ಲಿದ್ದಾರೆ? ತರ್ಲೆ ಹನಿಮಾ ನೀವು ಬೀಳ್ತಿ ಬೇಡ ಬಮ್ಮ. ಮಾತಾಡು. ಊಟ ಮಾಡಲ್ಲ ರಗಳೆ, ಊಟ ಮಾಡಕ್ಕೂ ರಗಳೆ, ಬರೀ ಆಟ. ಸಾಕು ಬೇರೆ ಅದೇನ್ ಮಾಡ್ತದೆ ಗೊತ್ತಿದ್ರು? ಏನದು? ಯಾವ ಥರದ್ದು? ಎಲೆಕ್ಟ್ರಿಕಲ್ದ? ಏನದು? ಏನೋ ಹೇಳ್ತಾ ಇದ್ದೆ? ಎ ಫಾರ್ ಆ್ಯಪಲ್ ಹೇಳ್ತಾನೆ ಇಲ್ಲ? ಹೇಳು, ಹೇಳ ನಿಮ್ಮ. ಓ ಅದೇ ಹೇಳ್ತೈತಿ. ಸೊ ಅಮ್ಮನ ಊರಲ್ಲಿ ಹಬ್ಬ ಇರೋದ್ರಿಂದ, ಮಾರಿ ಜಾತ್ರೆ ಇರೋದ್ರಿಂದ ಸೊ ಅಮ್ಮ ಕರೀಲಿಕ್ಕೆ ಬಂದಿದ್ರು. ಸೊ ಅಮ್ಮ ಸೋನು ಇಬ್ಬರು ಬಂದಿದ್ದರು. ಹಾಗಾಗಿ ಅಮ್ಮನ ಜೊತೆನೇ ಊರಿಗೆ ಹೊರಟಿದ್ದೀನಿ ಇವಾಗ.
ಜಸ್ಟ್ ಬಂದು ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸಲ್ಲಿ. ಸೊ ಇವಾಗ ಬಂದ್ವಿ. ಟಯರ್ಡ್ ಆಗಿದ್ದೀವಿ ಫುಲ್ಲು. ಬಂಗಡು ಓನ್ ಮಾಡ್ತಿದ್ದೀರಿ ಹನಿಮಾ ಹನಿಮಾ ಶಿವಮ್ಮ ಜಸ್ಟ್ ಫ್ರೆಶ್ ಅಪ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಬಿಸಿಲು ಬೇರೆ ಆಗಲಿಲ್ಲಪ್ಪ. ಬಸ್ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ತವರ ಮನೆಗೆ ಬಂದು ರೀಚ್ ಆದ್ವಿ. ಫುಲ್ ಹ್ಯಾಪಿ ಆಗ್ತಾ ಇದೆ. ಇನ್ನು ಮಾರಿ ಹಬ್ಬ ಇರೋದ್ರಿಂದ ಒಂದೊಂದೇ ಕೆಲಸಗಳು ಶುರು ಆಗ್ತವೆ. ಇನ್ಮೇಲೆ ಶುರು ಮಾಡಬೇಕು. ಇನ್ನೇನು 1 ವೀಕ್ ಇದೆ. ಸೊ ದಿನ ಒಂದೊಂದೇ ಕೆಲಸನ ಮುಗಿಸ್ಕೊಂಡ್ಬಿಡ್ಬೇಕು. ಇವಾಗ ನೋಡುವ, ನಿಮಗೂ ತೋರಿಸ್ತೀವಿ ಜೊತೆಯಲ್ಲಿ ನಮ್ಮ ಮಾರಿ ಜಾತ್ರೆ ಎಲ್ಲ ಹೇಗಿರುತ್ತೆ ಅನ್ನೋದು. ಆಗಿದೆ ನಮ್ಮೂರಲ್ಲಿ ರೊಟ್ಟಿ ಹಬ್ಬಕ್ಕೆ ಎಲ್ಲ ರೊಟ್ಟಿ ಮಾಡ್ತಾ ಇದ್ದೀವಿ. 400-500 ರೊಟ್ಟಿ ಬೇಕಾಗತ್ತೆ. ಸೊ ಇನ್ನೂ 2 ದಿನ ರೊಟ್ಟಿ ಹಬ್ಬನೇ ನಡೆಯುತ್ತೆ ಊರಲ್ಲಿ ಸದ್ಯಕ್ಕೆ. ಊರೆಲ್ಲ ಗೊತ್ತೈತೆ, ಕೊಟ್ಟ ಶಿಕಾರಿಪುರದ ಹತ್ರ. ಸೋನು ಫುಲ್ ಬ್ಯುಸಿ. ಅಮ್ಮ, ನಾನು, ಭುವನಿ 4 ಜನ ಸೇರಿ ಹಾಯ್ ಗಾಯ್ಸ್. ಸೊ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಆದರೆ ನನ್ನದು ಮಿನಿ ಲಾಗ್ ಇರುತ್ತೆ. ಅದು ಪಾಯ್ಸಿ ನಮ್ಮ ತಂಗಿದಾಗಿರುತ್ತೆ. ಸೊ ಮೂವರಿಗೂ ನೀವು ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು. ಮಾರಿ ಜಾತ್ರೆಗೆ ಮಾರಿ ಜಾತ್ರೆಗೆ ಎಲ್ಲ ಕಟ್ಟಿಗೆ ಕಡ್ದಾಕೊಂಡಿದ್ದೀವಿ ಸದ್ಯಕ್ಕೆ. ಸಿಕ್ಕಾಪಟ್ಟೆ ಕೆಲಸ ಮಾರ್ನಿಂಗಿಂದ. ಅಮ್ಮ ಪಾಪ ಕೆಲಸ ಮಾಡ್ತಾನೆ ಇದ್ದಾರೆ. ಬೆಳಗ್ಗೆಯಿಂದ ಊಟನೂ ಸಹಿತ ಮಾಡಿಲ್ಲ ಮದರ್ ಇಂಡಿಯಾ, ಅಷ್ಟು ಕೆಲಸ ಮಾಡ್ತಿದ್ದಾರೆ. ಸುಮಾರು ಒಂದು 100-150 ರೊಟ್ಟಿ ಆಗಿದ್ದಾವೆ ಇವತ್ತು. ಬೆಳಗ್ಗೆ ಕೂತವ್ರು 10 ಗಂಟೆಗೆ, ಇನ್ನೂ ಮುಗ್ದಿಲ್ಲ. ಇನ್ನೂ ಉತ್ತಾನೇ ಇದ್ದೀವಿ. 100 ಆಗಿರ್ಬೋದು. 100 ರೊಟ್ಟಿ ಇರ್ಬೋದೇನೋ. ಬೆಳಗಿಂದ ಫುಲ್ ಬ್ಯುಸಿ ಸಿಕ್ಕಾಪಟ್ಟೆ.